ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಇವತ್ತು IPL ನಾಗ ಒಂದು ಧಮಾಕ ಮ್ಯಾಚ್ ಆಗೋದೈತಿ. ಅದು ಯಾವ್ದಂದ್ರ CSK ವರ್ಸಸ್ KKR. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. IPL 2024ರ 22ನೇ ಮ್ಯಾಚ್ CSK ವರ್ಸಸ್ KKR. ಇದು ಎಲ್ಲಿ ನಡೀತಿತ್ತು ಅಂದ್ರೆ MA ಚಿದಂಬರಂ ಸ್ಟೇಡಿಯಂ ಚೆಪಾಕ್ನಾಗ ನಡೀತೈತಿ. ಇಲ್ಲಿ ಟೋಟಲ್ ಆಗಿ 79 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 48 ಸಲ ವಿನ್ ಆದ್ರ, ಚೇಸಿಂಗ್ ಮಾಡಿದ ಟೀಮ್ 31 ಸಲ ವಿನ್ ಆಗೈತಿ. ಈ ಸೀಸನ್ದಾಗ ಇಲ್ಲಿ 2 ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಒಂದ್ ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆಗೈತಿ, ಇನ್ನ ಒಂದ್ ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಆ ಒಂದು ಟೀಮ್ ಆ 2 ಸಲ ವಿನ್ ಆಗಿದ್ದು CSKನೇ. ಪಿಚ್ ನ್ಯೂಟ್ರಲ್ ಇರ್ತೈತಿ. ಬ್ಯಾಟ್ಸ್ಮನ್ಸ್ಗಳಿಗೆ ಸೆಕೆಂಡ್ ಇನ್ನಿಂಗ್ಸ್ನಾಗ ಒಂದು ಸ್ವಲ್ಪ ಸ್ಲೋ ಆಗ್ತೈತಿ, ಮತ್ತು ಸ್ಪಿನ್ನರ್ಸಿಗೆ ಒಂದು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಸಿಗ್ತೈತಿ. ಫಸ್ಟ್ ಬ್ಯಾಟಿಂಗ್ ಆಡಿ 170-180 ಮ್ಯಾಗ ಹೊಡೆದ್ರಪ್ಪ ಅಂದ್ರೆ ಒಂದು ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಈ ಪಿಚ್ನಾಗ ಜಾಸ್ತಿ ಇರ್ತೈತಿ. ಟಾಸ್ ಗೆದ್ದ ಕ್ಯಾಪ್ಟನ್ 100% ನನಗನ್ಸೋ ಮಟ್ಟಿಗೆ ಇಲ್ಲಿ ಬ್ಯಾಟಿಂಗ್ ಚೂಸ್ ಮಾಡ್ಕೋಬಹುದು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಇವೆರಡು ಟೀಮ್ ನಡು 31 ಸಲ ಮ್ಯಾಚ್ ಆಗೈತಿ. ಅದ್ರೊಳಗೆ 19 ಸಲ CSK ಗೆದ್ರ, 11 ಸಲ KKR ಗೆದ್ದೈತಿ. ನಾವು ಒಂದು ಮ್ಯಾಚ್ನಾಗೇನು ರಿಸಲ್ಟ್ ಬಂದಿಲ್ಲ. ಈ ಗ್ರೌಂಡ್ನಾಗ ಇವೆರಡು ಟೀಮ್ 10 ಸಲ ಮುಖಾಮುಖಿ ಆಗ್ಯಾವ. ಅದ್ರೊಳಗೆ 7 ಸಲ CSK ಗೆದ್ರ, ಬರೀ 3 ಸಲ KKR ಗೆದ್ದೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ CSK ಕಡೆ ನೋಡ್ರಿ, ಋತುರಾಜ್ ಗಾಯಕ್ವಾಡ್ ಅವ್ರ ಫಾರ್ಮ್ನಾಗಿಲ್ಲ. ಮೊದ್ಲಿನಂಗ 4 ಮ್ಯಾಚ್ ಆಯ್ತು ಅವ್ರು ಆಡಿ, 4 ಮ್ಯಾಚ್ನಾಗ 150 ಬಂದಿಲ್ಲ. 1ನೇ ಮ್ಯಾಚ್ನಾಗ 15, 2ನೇ ಮ್ಯಾಚ್ನಾಗ 46, 3ನೇ ಮ್ಯಾಚ್ನಾಗ 1, ಆಮೇಲೆ 26 ಹಿಂಗೆ ಇವ್ರ ಸ್ಕೋರ್ ಐತಿ. ಇನ್ನು ರಚಿನ್ ರವೀಂದ್ರ ಇವರು ಸ್ಟಾರ್ಟಿಂಗ್ ಒಂದು 2 ಮ್ಯಾಚ್ ಆಡ್ದಂಗೆ ಮಾಡಿದ್ರು, ಆಮೇಲೆ 2 ಮ್ಯಾಚ್ ಫ್ಲಾಪ್ ಆದ್ರು. ಸ್ಟಾರ್ಟಿಂಗ್ ಇವರು 37-46 ಹೊಡೆದ್ರು, ಆಮೇಲೆ 2, 13 ಹಿಂಗೆ ಹೊಡೆದ್ರು. CSK ಫಸ್ಟಿಗೆ 2 ಮ್ಯಾಚ್ನಾಗ ಭಾರಿ ಪರ್ಫಾರ್ಮ್ ಮಾಡ್ತಾರೆ. ನಮ್ಮ ಮುಂದೆ ಯಾವ ಟೀಮ್ ಅನ್ನಂಗೆ ಪರ್ಫಾರ್ಮ್ ಮಾಡ್ತು. ಆಮೇಲೆ 2 ಮ್ಯಾಚ್ ಡೆಲ್ಲಿ ವಿರುದ್ಧ ಮತ್ತು SRH ವಿರುದ್ಧ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸೋತು. ಈಗ ಪಾಯಿಂಟ್ಸ್ ಟೇಬಲ್ನಾಗ 2 ಮ್ಯಾಚ್ನಾಗ ಗೆದ್ದು, 2 ಮ್ಯಾಚ್ನಾಗ ಸೋತು 4ನೇ ಪೊಸಿಷನ್ನಾಗ ಐತಿ. ಮತೀಶಾ ಪತಿರಾನ್ ಅವರು ಇಂಜೋರ್ಡ್ ಆಗಿದ್ರು, ಒಂದು ಸಣ್ಣ ನಿಗಲಿತ್ತು. ಇನ್ನು ಮುಸ್ತಫಿಜುರ್ ರೆಹಮಾನ್ ಅವರು ಅವ್ರ US ಪಾಸ್ಪೋರ್ಟ್ ಸಂಬಂಧ ಅವ್ರ ದೇಶಕ್ಕೆ ಹೊರಳೋಗಿದ್ರು. ಅವರು ಇನ್ನು ಸ್ಕ್ವಾಡಿಗೆ ಜಾಯ್ನ್ ಆಗಿಲ್ಲ. ಜಾಯ್ನ್ ಆದ್ರಪ್ಪ ಅಂದ್ರೆ ಮತೀಶಾ ಪತಿರಾನ್ ಅವ್ರು ಅವೈಲೇಬಲ್ ಇದ್ರು ಈ ಮ್ಯಾಚಿಗೆ ಅಂದ್ರೆ 100% ಇವರು ಪ್ಲೇಯಿಂಗ್ ಲೆವೆಲ್ದಾಗ ಇದ್ದೇ ಇರ್ತಾರೆ. ಶಾರ್ದುಲ್ ಠಾಕೂರ್ ಅವರು ಈ ಮ್ಯಾಚಿಗೆ ಆಡಬಹುದು. ಎದಕ್ಕಂದ್ರೆ ಮುಖೇಶ್ ಚೌಧರಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು ಹೋದ ಮ್ಯಾಚ್. ಅವ್ರು 1ನೇ ಮ್ಯಾಚ್ನಾಗ ಪರ್ಫಾರ್ಮೆನ್ಸ್ ಚಲೋ ಕೊಡ್ಲಿಲ್ಲ, ಅದ್ರ ಸಂಬಂಧ ಅವ್ರಿಗೆ ಹೊರಗಿಟ್ಟು ಈಗ ಇವತ್ತಿನ ಮ್ಯಾಚ್ನಾಗ ಶಾರ್ದುಲ್ ಠಾಕೂರ್ ಅವ್ರಿಗೆ ಒಂದು ಚಾನ್ಸ್ ಸಿಗ್ಬಹುದು. ಇನ್ನು KKR ಟೀಮ್ ಬಗ್ಗೆ ಮಾತಾಡಿದ್ರೆ ನೋಡ್ರಿ, 3 ಮ್ಯಾಚ್ ಆಡೈತಿ ಈ ಸೀಸನ್ನಾಗ, 3 ಗೆದ್ದೈತಿ, ಅನ್ಬೀಟನ್ ಐತಿ. ಈ IPL ನಾಗ ಸೋಲಾರ್ದ ಟೀಮ್ ಅಂದ್ರೆ ಒಂದು ರಾಜಸ್ಥಾನ್ ರಾಯಲ್ಸ್, ಇನ್ನ ಒಂದು ಕೋಲ್ಕತಾ ನೈಟ್ ರೈಡರ್ಸ್. ಈಗ ಫಸ್ಟಿಗೆ ನೋಡ್ರಿ KKR ಎಲ್ಲಿ ಫ್ಲಾಪ್ ಆಗತ್ತಿತ್ತು ಅಂದ್ರೆ ಓಪನಿಂಗ್ನಾಗ ಫ್ಲಾಪ್ ಆಗತ್ತಿತ್ತು. ಓಪನರ್ಸ್ ಚಲೋ ಇದ್ದಿದ್ದಿಲ್ಲ, ಅದ್ರ ಸಂಬಂಧ ಪೂರ್ತಿ ಟೀಮ್ ಫ್ಲಾಪ್ ಆಗ್ಬಿಡತ್ತಿತ್ತು. ಆದ್ರೆ ಈ ಸಲ ಸುನಿಲ್ ನಾರಾಯಣ, ಫಿಲಿಪ್ ಸಾಲ್ಟ್ ಇವ್ರು ಚಲೋ ಓಪನಿಂಗ್ ಕೊಡತ್ತಾರ ಅವ್ರ ಟೀಮಿಗೆ. ಅದ್ರ ಸಂಬಂಧ ಈ ಸಲ KKR ಭಾರಿ ಚಲೋ ಮಾಡತೈತಿ. KKR ನ ನಿತೀಶ್ ರಾಣಾ ಅವರು ಇಂಜೋರ್ಡ್ ಆಗಿದ್ರು, ಹೋದ್ ಮ್ಯಾಚ್ ಅವ್ರು ಆಡಿರ್ಲಿಲ್ಲ. ಅವರ ಬದ್ಲಿಗೆ ಅಂಗ್ರೀಶ್ ರಘುವಂಶಿ ಅವ್ರು ಆಡಿದ್ರು. ಭಾರಿ ಬ್ಯಾಟ್ಸ್ಮನ್ ರೀ ಇವರು. 18 ವರ್ಷದ ಹುಡುಗ, 54 ರನ್ ಹೊಡೆದ್ರು DC ವಿರುದ್ಧ, 200 ಸ್ಟ್ರೈಕ್ ರೇಟ್ಲೆ. ಭಾರಿ ಪ್ಲೇಯರ್. ನಿತೀಶ್ ರಾಣಾ ಅವರ ಕೊರತೆ ಏನು ಆಗ್ಲಾರ್ದಂಗ ಇವರು ಹೋದ ಮ್ಯಾಚ್ನಾಗ ಆಡಿದ್ರು. ನಿತೀಶ್ ರಾಣಾ ಅವರು ಈ ಮ್ಯಾಚಿಗೆ ಆಡೋದು ಡೌಟ್ ಐತಿ. ಅಕಸ್ಮಾತ್ ಆಡಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋ ಚಾನ್ಸಸ್ ಐತಿ. ಈ IPL 2024 ಏನು ಇಲ್ಲಿ ತನ ನಡೆದೈತಲ್ಲ, ಇಲ್ಲಿ ತನ ನಡೆದಿದ್ರೊಳಗೂ KKR ಓಪನರ್ಸ್ದು, KKRದು ಪವರ್ ಪ್ಲೇ ಒಳಗ ಭಾರಿ ರೆಕಾರ್ಡ್ ಐತ್ರಿ. ಏನಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್ KKR ಐತಿ, ಮತ್ತು ಎಲ್ಲಕ್ಕಿಂತ ರನ್ಸ್ ಪರ್ ಓವರ್ಸ್ ಅಂದ್ರೆ ಒಂದೊಂದು ಓವರಿಗೆ ಮಿನಿಮಮ್ 12 ರನ್ ಹೊಡೆದಾರ KKRದವರು ಪವರ್ ಪ್ಲೇ ಒಳಗೆ ಈ ಸೀಸನ್ದಾಗ. ಇಲ್ಲಿ 2 ಟೀಮ್ ಧಮಾಕ ಟೀಮ್ ಅದಾವ್ರಿ, ಬೆಂಕಿ ಟೀಮ್ ಅದಾವ. ಇದ್ರೊಳಗೆ ಏನೂ ಡೌಟ್ ಇಲ್ಲ. KKR ಹೆಂಗೆ ಈಗ ಗೆದ್ಕೋತ ಬರತೈತಿ, ಹಂಗೆ CSKನು ಗೆದ್ದೈತಿ. ಲಾಸ್ಟ್ 1-2 ಮ್ಯಾಚ್ ಏನು ಅವ್ರ ಬ್ಯಾಡ್ ಲಕ್ ಅದು ಸೋತೈತಿ. ಇದು ಅವ್ರ ಹೋಮ್ ಗ್ರೌಂಡ್. CSK ಹೋಮ್ ಗ್ರೌಂಡ್ನಾಗ ಅಷ್ಟು ಈಸಿಯಾಗಿ ಸೋಲಂಗಿಲ್ಲ, ಮತ್ತು KKR ಈ IPLನಾಗೆ ಅಷ್ಟು ಈಸಿಯಾಗಿ ಸೋಲಾಕತ್ತಿಲ್ಲ. ಟಫ್ ಫೈಟ್ ಐತ್ರಿ 2 ಟೀಮ್ ನಡು. ಲಾಸ್ಟಿಗೆ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ KKR ಗೆಲ್ಲಬಹುದು. ಗೆಲ್ತೈತೆ ಅಂತಲ್ಲ, CSKನು ಗೆಲ್ಬಹುದು. ಈ ಮ್ಯಾಚ್ ಒಂಥರ 50-50 ಐತಿ. ಆದ್ರೆ ನನಗೆ ಪರ್ಸ್ನಲಿ ಅನ್ಸತೈತಿ KKR ಗೆಲ್ಬಹುದು. ಯಾಕಂದ್ರೆ ಈ ಸಲ ಈ ಸೀಸನ್ದಾಗ KKR ಹೆಂಗೆ ಆಡತ್ತೈತಪ್ಪ ಅಂದ್ರೆ ಒಂದು ದೊಡ್ಡ ಆನ್ ಇದ್ದಂಗೆ KKR ಮುಂದೆ ಬಂದವ್ರನ್ನೆಲ್ಲ ತುಳ್ಕೋತ ಹೊಂಟೈತಿ. ಚೆನ್ನೈ ಅಂತ ಟೀಮಿಗೆ ಸೋಲ್ಸೋದು ಅಷ್ಟು ಈಸಿ ಅಲ್ಲ. ಆದ್ರೆ ಈ ಸಲ CSKಗೆ KKR ಸೋಲಿಸ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ನಿಮಗೇನು ಅನಿಸ್ತೈತಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.